ಶಾರದಕ್ಕ ನಾಷ್ಟ ಕೊಡಕಂತ ಹೋಗ್ಯಾಳ ಮನೆಗೆ. ಆಕೆ ಬರತ್ಗೆ ಏನು ಕಸ ಹೊಡಿಲೇನ ಪಾಪ. ಆಕಿನ ಪಾಪ ಎಷ್ಟು ಗಂಟೆಗೆ ಎದ್ದಿದ್ಲ ಏನಪ್ಪ, ನಾ ಬರತ್ಗೆ ಎಲ್ಲ ಮಾಡ್ಕೊಂಡಿದ್ಲು. ತಡೆತ ನಾನು ಕಸ ಹೊಡೆದು ಬಾಂಡೆ ಭಾಳ ತಿಕ್ಕವು ಅವನ್ನ ಇಟ್ಕೊಂತಾನೆ. ಅಷ್ಟೊತ್ತಿಗೆ ಬಂದ್ರೆ ಆಕೆ ನಾನು ಇಬ್ಬರು ತಿಕ್ಕಕ್ಕೆ ಬರ್ತೈತಿ. ಶಾರದಕ್ಕೆ ನೋಡು ಎಷ್ಟು ದೊಡ್ಡ ಕಸ್ಮರ್ಗಿ ತಗೊಂಬಿಟ್ಟಾಳೆ ಇಲ್ಲಿಗೆ. ನನ್ನಷ್ಟೇ ಐತೆ ನೋಡಿದ್ದು ಕಸ್ಮರ್ಗಿ. ಈಗ ನನಗನ್ಸೋ ಮಟ್ಟಿಗೆ ಶಾರದಕ್ಕರ್ ಮಾವರ ಹೋಟ್ಲಾಗ ಅರ್ಧ ಗಿರೆ ಕಮ್ಮಿ ಆಗಿರ್ತಾವೆ ನೋಡಿಲ್ಲ ಅಂದ್ರೆ ಅವ್ರ ಅಂಗಡಿಗೆ ನಿಂತಿರಾರ. ಈಗ ನೋಡಿದಿಲ್ಲ ಶಾರದಕ್ಕನ ಅಂಗಡಿದ ಎಷ್ಟು ವ್ಯಾಪಾರ ಆಗೈತಿ. ಮತ್ತು ಹೊಟ್ಟೆ ಹುರ್ಕಂತಾರ ಅವ್ರು. ಕಸ ಏನು ಹೊಡೆದೆ, ಬಾಂಡೆ ಏನೇನದವು ಜೋಡಿಸಿಟ್ಕೊಂಡ್ಬಿಡ್ತೇನೆ. ಯಾಕೆ ಶಾರದಕ್ಕೆ ಬರಲಿಲ್ಲ, ಅಲ್ಲಿ ಯಾರು ಮಾತಾಡ್ಸ್ಕೊಂತ ನಿಂತರ ಏನ. ಆಕೆ ಬರೋತ್ತಿಗೆ ಬಂಡೆ ಎಲ್ಲ ಜೋಡಿಸಿಟ್ಕೊಂಡಂದ್ರೆ ಆಕತಿ. ಆಕೆ ತಕ್ಲಿ ಇಲ್ಲಾಂದ್ರೆ ನಾನೇ ತಿಕ್ತೇನೆ. ಆಕೆ ಬೇಕಂದ್ರೆ ಉದ್ದಿನ ಬ್ಯಾಳಿ ದೋಸೆಗೆ ಅಕ್ಕಿ ಏನೇನು ಹಿಡಿದು ಏನಾರ ಮಾಡಲಿ. ಆಂಟಿ ಇಡ್ಲಿ ಅದಾವೇನ್ರಿ? ಇಲ್ಲ ಪಿ, ಇಡ್ಲಿ ಇವತ್ತು ಸ್ವಲ್ಪ ಕಿತ್ತ ಖಾಲಿಯಾಗ್ಯವು. ನಾಳಿಂದ ಬಾ, ನಾಳೆ 12 ಗಂಟೆ ಮಟ್ಟ ಇರ್ತೈತಿನ. ಆಂಟಿ ದೋಸೆ? ದೋಸೆನೂ ಇಲ್ಲ ಪಿ, ದೋಸೆ ಇಲ್ಲ, ಪಲಾವ್ ಇಲ್ಲ, ಇಡ್ಲಿ ಇಲ್ಲ, ದೌಡ್ ಖಾಲಿಯಾಗಿಬಿಡತ್ತೆ. ನಾಳೆ ಬಾ, ನಾಳೆ 12:30 1 ಗಂಟೆ ತನಕ ಇರ್ತೈತಿ. ಪಾಪ ನೋಡಿ ಕೇಳಿ ಹೊಂಟಾರ. ಒಂದು 4-5 ಜನ ಆಯ್ತು ಕೇಳಿ ಹೊಂಟು. ನಾಳೆ ಜಾಸ್ತಿನೇ ಹಾಕ್ಬೇಕು. ಹೇಳ್ಬೇಕಂದ್ರೆ ಶಾರದಕ್ಕನ ಅದೃಷ್ಟ ಚಲೋ ಐತೆ, ನನ್ನ ಅದೃಷ್ಟ ಚಲೋ ಐತೆ ಗೊತ್ತಿಲ್ಲ. ಶಾರದಕ್ಕ ಅಲ್ಲಿ ಹೋಟ್ಲು ಮಾಡ್ಬೇಕ್ರನ್ನ ಕರೆದಿದ್ಲು. ಅಲ್ಲಿ ಆಗಿದ್ರೆ ಇನ್ನೂ ಬಯಲಾಕತ್ತವ. ನನಗೆ ಅಷ್ಟು ಸರಿನಾ ಅನ್ನಿಸ್ತಿದ್ದಲ್ಲ, ಮತ್ತಾದರೂ ಒಪ್ಕೊಂಡಿದ್ದೆ. ಈಗ ನೋಡಿ ಇಲ್ಲೇ ಒಳಗೆ ಎಷ್ಟು ಚೆನ್ನಾಗೈತಿ. ಇಲ್ಲೇ ಇಡ್ಲಿ ಹಾಕ್ತಾನೆ, ಮತ್ತು ಅಲ್ಲಿ ಗಾಡಿ ಇಟ್ಕೊಂಡಲ್ಲೇ ಕೇಳ್ಕೊಡೋದಷ್ಟೇ. ಎಲ್ಲ ಅಡುಗೆ ಇಲ್ಲೇ ಮಾಡೋದು, ಇಲ್ಲೇ ಮನೆ ಐತಿ. ಶಾರದಕ್ಕಗೆ ದೇವರ ಬಂದು ಒಂದು ಅವಕಾಶ ಕೊಟ್ಟಂಗಾಗೈತೆ ಬಿಡು. ಅಲ್ಲಿ ಆಗಿದ್ರೆ ಸುಮ್ಮನೆ ಸರಿ ಆಗ್ತದಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಳ್ಳಂತಾಳೆ. ನನಗೂ ಕಾಲನ್ನ ಯಾಕತ್ತವ ರೂಢ ಇಲ್ಲಲ್ಲ. ಶಾರದಕ್ಕ ಗ್ರೈಂಡರ್ ಎಲ್ಲ ತೊಳೆದಿಟ್ಟು ಹೋಗ್ಯಾಳ ನೋಡು. ನಾನು ಅಲ್ಲಿ ಒಳಗೆ ಏನು ಮಾಡಕತ್ತಾಳೆ ಅಕ್ಕಿ ಅಂತ ಅನ್ಕೊಂಡೆ. ಪಾಪ ತೊಳೆದಿಟ್ಟು ಹೋಗ್ಯಾಳ. 1 ನಿಮಿಷನೂ ಟೈಮ್ ವೇಸ್ಟ್ ಮಾಡಲ್ಲ ನೋಡಿ ಶಾರದಕ್ಕ. ಅಯ್ಯ ಅಲ್ಲ ಗಿರ್ಜಿ ಕಸ ಹೊಡೆದ್ಬಿಟ್ಟಾಳ. ಏನು ಲೇ ಗಿರ್ಜಿ ಎಲ್ಲ ಕಸ ಹೊಡೆದ್ಬಿಟ್ಟೆ. ನಾನು ಬಂದು ಹೊಡಿತಿದ್ದೆ. ಮತ್ತು ಎಲ್ಲ ಟಿಫನ್ ಎಲ್ಲ ಖಾಲಿಯಾಗಿತ್ತಲ್ಲ ಶಾರದಕ್ಕ, ಹಾಗಾಗಿ ನಾನು ಹೊಡೆದು ನೋಡು. ಬಾಂಡೆ ಗಿಂಡೆ ಎಲ್ಲ ಜೋಡಿಸಿಟ್ಕೊಳ್ಳೋ ಅಂತ ಅನ್ಕೊಂಡೆ. ಮತ್ತು ಅಲ್ಲಿ ಇಲ್ಲಿ ಇದ್ವಲ್ಲ, ಮತ್ತು ನೀನು ಯಾವನ ಆಗ್ತಿ ಏನಂತ ಗೊತ್ತಿದ್ದಿಲ್ಲ. ಹಾಗಾಗಿ ಶಾರದಕ್ಕೆ ಬಂದಿನ ಮೇಲೆ ಜೋಡಿಸಿದ್ರೆ ಆತಡೆ ಅಂತ ಸುಮ್ಬಿಟ್ಟು ನೋಡು. ಹೌದೇನಾ? ತೀರ ತ್ರಾಸ ತಗೊಂಡು ಮಾಡೋಕೆ ಹೋಗ್ಬೇಡ್ಲಿ. ನಿನಗೂ ರೂಢ ಇಲ್ಲ, ನನಗಂದ್ರೆ ಫಸ್ಟಿಂದ ರೂಢ ಐತಿ. ಮಾಡ್ತೀನಿ. ಒಂದು ವಾರ ಸ್ವಲ್ಪ ಮಾಡಿ ಕೆಲಸ, ಆಮೇಲೆ ಬೇಕಂದ್ರೆ ಮಾಡುವಂತಿ. ಆಮೇಲೆ ಹೆಂಗೂ ಜನ ಹಾಕಾರ. ನೀನು ಮಾಡಲ್ಲ ಅಂದ್ರೆ ನಾನು ಕೇಳಲ್ಲ. ಗಿರ್ಜಿ ಅದನ್ನ ಕೊಡಲೆ, ಗಿರ್ಜಿ ಇದನ್ನ ಕೊಡಲೆ, ಗಿರ್ಜಿ ಗ್ರೈಂಡರಿಗೆ ಚಟ್ನಿ ಹಾಕ್ಲೆ, ಇಡ್ಲಿ ಹಾಕ್ಲೆ ಅನ್ನೋದಿದ್ದೇ ಇರ್ತೈತಿ. ಮಾಡ್ತೇನೆ ಬಿಡ ಶಾರದಕ್ಕ. ಕುತ್ಕೊಳ್ಳ ಶಾರದಕ್ಕ, ಕಾಲನ್ನ ಯಾಕತ್ತಿಲ್ಲ ನಿನಗೆ? ಯವ್ವ ಕಾಲನ್ನ ಯಾಕತ್ತಿಲ್ಲ ಅಂತ ಕೇಳ್ತೀಯಲ್ಲ ರೀ. ಕುಂದ್ರೆ ಎದಾಳಂಗಿಲ್ಲ ನೋಡಿ ನಾನು. ಅಷ್ಟು ಕಾಲನ್ನ ಯಾಕತ್ತಿರ್ತಾವೆ. ಏನು ಮಾಡೋದವ ಮತ್ತೆ ಮಾಡ್ಕೊಂಡು ಹೋಗೋದು. ಈಗಿನ 10:30 11 ಗಂಟೆ ಆಗೈತಿ. ಮತ್ತು 1 ಗಂಟೆ ತನ ಅಂತಂದ್ರೆ ನಾಳಿಂದ ಕಷ್ಟ ಆಕತಿ. ನೋಡ್ಬೇಕಾದ್ರೆ ಮತ್ತು ಮಾಡ್ಕೊಂಡು ಹೋಗ್ಬೇಕಲ್ಲವ. ಈಗ ನೀನು ನನಗೆ ಸಹಾಯ ಮಾಡಕ್ಕೆ ಬಂದೀಯಾ, ಇನ್ನೂ ಚೆನ್ನಾಗತ್ತೆ. ಆಗಲೇ ಕಸ ಹೊಡೋದು ಹೋಗಿದ್ದು ನಾನು. ಕಸ ಹೊಡೋದು, ಗ್ರೈಂಡರ್ ತೊಳೆದು, ಸ್ವಲ್ಪ ಅವೆಲ್ಲ ಬೆಳ್ಳುಳ್ಳಿ ಅವೆಲ್ಲ ಹರಡಿದ್ವ, ಅವನ್ನೆಲ್ಲ ಒಂದು ಕಡೆ ಜೋಡಿಸಿಟ್ಟು ಹೋಗಿದ್ದು ನೋಡಿ. ಹಂಗೆಲ್ಲ ಜೋಡಿಸಿ ಎಲ್ಲ ಸ್ವಲ್ಪ ಕಸ ಹೊಡೆದು ಎಲ್ಲ ಕ್ಲೀನ್ ಇದ್ದರೆ ಒಳಗೆ ಮುಂದೆ ಕುಂದ್ರಂಗೆ ಅನ್ನಿಸ್ತೈತಿ. ಇಲ್ಲಾಂದ್ರೆ ಕುಂದ್ರಂಗೆ ಅನಿಸ್ಲಲ್ಲಪ್ಪ. ಅದಕ್ಕಾಗಿ ಒಳಗೆಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ. ಶಾರದಕ್ಕ, ನಾನು ಎಷ್ಟು ಸಲ ಅಂತಾನೆ ಅಂತ ನೀನು ಬೇಜಾರು ಮಾಡ್ಕೋಬೇಡ. ಏನು ನಮ್ಮ ಗಿರ್ಜಿನ ಮನೆಗೆ ದೃಷ್ಟಿ ಬಿಡ್ತಾಳಂತಂದು. ಆದರೆ ಶಾರದಕ್ಕ ಭಾರಿ ಮಸ್ತ್ ಆಗೈತೆ ಶಾರದಕ್ಕ. ನಿಜ ಜನರಿಗೆ ಕುಂದ್ರಕ್ಕೂ ಎಷ್ಟು ಚೆನ್ನಾಗಿ ಕಟ್ಟಿ ಮಾಡಿಸಿ ಆಮೇಲೆ ಮತ್ತು ಹೊರಗೆ ಬಂಡಿ ಇಟ್ಕೊಳಕ್ಕೂ ಚೆನ್ನಾಗೈತಿ. ಮತ್ತು ತೀರಾ ಸುಸ್ತಾತ್ ಬಿಡಪ್ಪ ಅಂದ್ರೆ ಒಳಗೆ ಬಂದ್ರೆ ಮನೆ ಇದ್ದಂಗೆ ಐತಿ. ನಿಜ ಶಾರದಕ್ಕ, ಅಲ್ಲಿ ಇಷ್ಟೆಲ್ಲ ಸೌಲಭ್ಯ ಇದ್ದಿಲ್ಲ ಬಿಡು. ನಿಮ್ಗೆ ಬೇಕಂದ್ರೆ ನೀರಿಂದು ಐತಿ. ನನಗೊಂಥರ ಖುಷಿ ಆಗುತ್ತೈತೆ ನೋಡಿ ಶಾರದಕ್ಕ. ನಿನಗೂ ಚೆನ್ನಾಗತ್ತು, ನನಗೂ ಒಂದು ದಾರಿ ಆಯ್ತು. ಹೋಗ್ಲಿ ಬಿಡಲೆ. ಇಲ್ಲಲೇ ನಾನು ನಿನ್ನ ಮೇಲೆ ತಪ್ಪು ತಿಳ್ಕೊಳಲ್ಲ ನೋಡಿ. ಖುಷಿ ಆಕತಿ. ಇಷ್ಟೆಲ್ಲ ನಿನ್ನ ಹಗ್ಲಾಗ್ಲ ಹೇಳ್ತೀಯಲ್ಲ. ಒಬ್ರು ಬೆಳವಣಿಗೆ ನೋಡಿ ಹುರ್ಕೊಳೋರು ಜಾಸ್ತಿ. ಅಂಥದ್ರೊಳಗೆ ನೀನು ಹಂಗೆ ಖುಷಿ ಆಯ್ತು ಹಿಂಗೆ ಖುಷಿ ಅಂತೀಯಲ್ಲ. ನೀ ಅದನ್ನ ಹೇಳೋದು ನೋಡಿ ನನಗೆ ಖುಷಿ ಆಕತ್ತೆ ನೋಡು. ತಿಂದ್ರೇನು ಶಾಂತಕ್ಕ ಅಣ್ಣರೇ? ಒಳ್ಳೆ ಅನ್ನಕತ್ತಿದ್ರ. ಮತ್ತು ತಿನ್ರಿ, 10 11 ಗಂಟೆ ಆಗೈತಿ. ನಾನು ಹೋದ್ನೇವ ದೌಡ್ ಬರ್ಬೇಕಂತ ಹೋದೆ. ಅದು ಸಂಘದವ್ರು ಬಂದಿದ್ರ. ಮತ್ತು ಮೊನ್ನೆ ಎಲ್ಲ ತಗ್ಸ್ಕೊಂಡಿದ್ವಲ್ಲ, ಮತ್ತು ಒಂದು ಮಂಜುನಾಥ ಸಂಘದಾಗ ಅಷ್ಟು 1 ಲಕ್ಷ ಇಷ್ಟೇ ತಗ್ಸ್ಕೊಂಡಿದ್ದೆ. ಮತ್ತು ಅವ್ರದ್ದೇನೋ ಸ್ವಲ್ಪ ಮೀಟಿಂಗ್ ಇತ್ತಂತ, ಹಾಗಾಗಿ ನಮ್ಮನೆ ಹತ್ರನ ಬಂದಿದ್ರು. ಹಂಗೆ ಸ್ವಲ್ಪ ಹೊತ್ಕೊಂತ ಬಂದು ನೋಡಿ ನಾನು. ಶಾರದಕ್ಕ, ಮತ್ತು ನಿನ್ನ ಲೇಟ್ ಆಯ್ತಲ್ಲ, ನಾನು 1-2 ಇಡ್ಲಿ ಮತ್ತು ಪಲಾವ್ ಹಾಕ್ಯಂಡು ತಿಂದೆ. ಹೌದೇನು? ಚಲೋ ಆಯ್ತು ಬಿಡವ. ಪಟ್ಟು ನಿನಗೆ ಯಾವಾಗ ಹೊಟ್ಟೆ ಹಸ್ತದಲ್ಲ ಅವಾಗ, ಅಂದ್ರೆ ಜನ ಇರಲ್ಲ ನೋಡು, ಅವಾಗ ಸುಮ್ಮನೆ ಒಳಗೆ ಬಂದು ತಿನ್ಬಿಡ್ಲೆ ಗಿರ್ಜಿ. ಇಲ್ಲ ಅಂದ್ರೆ ಆಮೇಲೆ ಮತ್ತೆ ತಿನ್ನೋಕ್ಕೂ ಕಲಿಯಲ್ಲ ನೋಡು. ಹಾಗಾಗಿ ಹೆಂಗೂ ನಿನ್ಗೆ ತಿಂದು ರೂಢ ಐತೆ, ಅದು ರೂಢ ಮಾಡ್ಕೊಂಬಿಡೇನು. ನಮಗಂದ್ರೆ ರೂಢ ಐತಿ. 10 12 ಗಂಟೆ ಆದರೂ ತಡ್ಕೊಂತೇವೆ. ಪಾಪ ನಿಮಗೆ ಹಂಗಲ್ಲಲ್ಲ. ಜನ ಇರಲ್ಲ ಅಂದ್ರೆ ಒಳಗೆ ಬಂದು ಸುಮ್ಮನೆ ತಿಂದು ಬಂದ್ಬಿಡೇನು. ನಾನು ಕೇಳಕ್ಕೆ ಹೋಗ್ಬೇಡ ತಿಂತಾನೆ ಶಾರದಕ್ಕ ಹಂಗೆ ಹಿಂಗೆ ಅಂದೆ.
ನೀನು ಎಷ್ಟು ನಿಷ್ಠೆಯಿಂದ ಇಷ್ಟು ಕೆಲಸ ಮಾಡ್ತೀಯಲ್ಲ, ನಿನ್ನ ಹೊಟ್ಟೆಗೂ ನೀನು ಮೋಸ ಮಾಡ್ಕೋಬೇಡ. ಅಷ್ಟೇ ನಿಷ್ಠೆಯಿಂದ ನೀನು 4 ಅಲ್ಲ 5 ತಿನ್ನು. ಒಟ್ಟು ಜನ ಇಲ್ದಾಗ ಒಳಗೆ ಬಂದು ತಿನ್ಬಿಡೇನ. ಹ್ಞೂ ಸರಿ ಶಾರದಕ್ಕ ಬಾಂಡೆ ಯಾವ್ಯಾವ ತಿಕ್ಬೇಕು ಹೇಳು, ನಾನು ತಿಕ್ತೇನೆ. ತಡಿ ಗಿರ್ಜಿ, ಅಷ್ಟೇ ಯಾಕೆ ಅವಸರ ಮಾಡ್ತೀವಿ, ಆರಾಮ್ ಮಾಡನ್ ತಡಿ. ನಾನು ನೀನಿಬ್ರು ತಿಕ್ಕನಂತ ಭಾಳ ಅದಾವ ಇವತ್ತು. ನಾನು ಇವನ್ನೆಲ್ಲ ತಿಕ್ಕಿಟ್ಟು ಮನೆಗೆ ಹೋಗಿ ನಮ್ಮ ರಕ್ಷ ಹತ್ರ ಕಿರಾಣಿ ಚೀಟಿ ಬರ್ಸ್ಬೇಕವ. ಈಗೇನೋ ಒಂದೊಂದು 2 kg ತಂದು ಇವತ್ತಂದ್ರೆ ನಿನ್ನೆ ಬರ್ಸ್ಬೇಕು ಅನ್ಕೊಂಡೆ. ನಮ್ಮ ಹುಡುಗಿ ಕಾಲೇಜಿಗೆ ಹೋಗಿತ್ತ, ಬರ್ಸೋದಾಗಿಲ್ಲ. ಹಾಗಾಗಿ 2 kg ಇಲ್ಲೇ ತಂದು ಮಾಡಿದ್ನೆ. ಇವತ್ತು ಇಲ್ಲ ನಾಳೆ ಬರೆಸಿ ಒಂದಟ್ಟಿಗೆ ಮಾಲ್ ಹಾಕ್ಸ್ಕೊಂಡ್ರೆ ಚಲೋ. ಇಲ್ಲಾಂದ್ರೆ ಇಟ್ಟಿಟ್ ಅಂದ್ರೆ ಮತ್ತು ಸರಿ ಅನ್ಸಂಗಿಲ್ಲ. ಒಂದೊಂದು ನೆನಪಾರ್ಬಿಡ್ತಾವ, ಮತ್ತು ಅವಾಗ ಯಾರು ಇರಂಗಿಲ್ಲ ತರಿಸ್ಬೇಕಂದ್ರೆ. ಹಾಗಾಗಿ ಮಮ್ಮಿ, ಅಪ್ಪ ಬಂದ, ಚಾ ಮಾಡು. ನನಗೆ ಚಾಗಿ ಏನು ಬೇಡ, ನೀವ ಕುಡ್ರಿ. ಯಾಕಪ್ಪ, ಯಾಕಿಷ್ಟು ಸಿಟ್ಟಾಗಿ? ಯಾಕಂತ ಕೇಳಿದ್ರಲ್ಲ, ಎಲ್ಲ ನಿಮ್ಮಿಂದನ ನೋಡು ಆಗಿದ್ದೆ. ಅಲ್ಲ ನಾನು ಹೇಳಿದ್ನಿಲ್ಲ ಯಪ್ಪ, ಅದು ಏನು ಓದ್ತಿ ನೀನು, ಓದಿ ಮುಂದೆ ದಬಾಕದ ಅಷ್ಟಕ್ಕೆ ಐತಿ. ನಾವು ಹೋಟ್ಲಾಗ ಬಂದು ಸಹಾಯ ಮಾಡಂದ್ರೆ ಮಾಡಂಗಿಲ್ಲ. ಇವತ್ತು ನಿಮ್ಮ ಆಂಟಿಯರ್ದು ಹೋಟ್ಲು ಸ್ಟಾರ್ಟ್ ಆಗೈತಿ, ಹೋಗಿ ನೋಡಲ್ಲ. ಹಂಗ ಅಂಗಡಿ ತುಂಬ ಹಂಗ ನೊಣ ಮುಕ್ರದಂಗೆ ಸುತ್ತಲೂ ಜನನ ಅದಾರ ಅಲ್ಲಿ. ನಮ್ಮ ಅಂಗಡಿ ಹತ್ರ ನೋಡಿದ್ರೆ ಒಂದು ಗಿರಾಕಿಲ್ಲ. ನನಗೆ ಹೆಂಗೆ ಅನಿಸ್ಬಿಡ್ತಂತ ಅಂದ್ರೆ, ಎಷ್ಟು ಪ್ರಯತ್ನ ಪಟ್ಟೆ ಅವ್ರ ಹೋಟ್ಲು ನಡೀದಿರೋ ಮಾಡ್ಬೇಕಂತಂದು. ಅದು ಬೇರೆ ಆಕೆ ಶಾರದಾ ಅದಳಲ್ಲ, ಆಕಿನ ಕೈಯಿಂದ ಆಗಲ್ಲ ಅಂತಂದು ಆಕಿನ ಗೆಳತಿ ಯಾರಾದಳಲ್ಲ, ಹೆಸರು ಬರಾಗತ್ತಿಲ್ಲ ನೋಡಿ, ಗಿರ್ಜಕೇನ್ ಪಾರಕ್ಕ, ಆಕಿನ ಕರ್ಕೊಂಡು ಇಬ್ರು ಮಾಡ್ತಾರೆ. ಇವಪ್ಪ ನೋಡ್ಬೇಕು ಹಂಗ ಹೆಂಗ ಒಬ್ರು ಕೊಡೋದೇನು, ಒಬ್ರು ಮಿರ್ಚಿ ಹಾಕೋದೇನು, ಇಡ್ಲಿ ಹಾಕೋದೇನು, ಏನು ಮಾಡೋದು. ನಾವು ನಮ್ಮ ಮನೆಯವ್ರು ಕರೆಕ್ಟ್ ಇಲ್ಲಲ್ಲ. ಅಲ್ಲಪ್ಪ, ಅವ್ರು ಇರೋದು ಇಬ್ರು, ನಮ್ಮ ಹೋಟ್ಲಾಗ ಇರೋದು 4 ಜನ ಅದಾರಪ್ಪ. ನಿನ್ ಬಿಟ್ಟು 4 ಜನ ಕೆಲಸ ಮಾಡೋರು ಅದಾರ. ಹಾಗಾಗಿ ಮತ್ತೆ ಎಷ್ಟು ಜನ ಬಂದ್ರು ಬಂದು ಕಟ್ ಕಳಿಸ್ತಾರೆ. ಹಂಗಾಗಿ ನಿಮ್ಗೆ ಜನ ಇಲ್ಲ ನಂಗೆ ಅನಿಸ್ತೈತಿ. ಹೇಳ್ಬೇಕಂದ್ರೆ ಅವ್ರಿಗಿಂತ ನಮ್ದೇ ಜಾಸ್ತಿ ಆಗೋದು ಗಿರಾಕಿ. ಮತ್ತು ಅವ್ರು ಇಬ್ಬರು ಅದಾರಲ್ಲ, ಜಾಸ್ತಿ ದೌಡ್ ಕಟ್ಟಕ್ಕಾಗಲ್ಲ. ಹಾಗಾಗಿ ನಿಲ್ಸ್ಕೊಂತಾರಲ್ಲ, ನಿನಗೆ ಹಂಗೆ ಅನ್ನಿಸ್ತೈತಿ. ಅಲ್ಲಪ್ಪ, ಇನ್ನೊಂದು, ಅವ್ರ ಹೋಟ್ಲು ಎಷ್ಟರ ಆಗಲಿ ಬಿಡಪ್ಪ, ನೀನು ಯಾಕಷ್ಟು ಹೊಟ್ಟೆ ಕಿಚ್ಪಡ್ತಿ? ಅವ್ರು ಹೆಂಗೋ ಮಾಡ್ಕೊಂಡು ಹೊಂಟಾರ, ಏನು ನಮ್ಮ ಜಾಗದಾಗ ನಿಂತು ಮಾಡ್ತಾರ ಏನು, ಹೆಂಗೆ ಮಾಡ್ತಾರ? ಈಗ ಪಾಪ ಒಂದು ಹತ್ರ ಅವ್ರು ಮಾಡಾಕತ್ತಿದ್ರು, ಅದನ್ನು ಏನೇನೋ ಹೇಳಿ ನೀನ ತಪ್ಪಿಸಿ ಅಂತ ನನಗೆ ಗೊತ್ತಾತು. ಈಗ ಹೆಂಗೋ ಕಷ್ಟಪಟ್ಟು ಬೇರೆ ಕಡೆ ಏನೇನೋ ಮಾಡಿ ಕಟ್ಸಕತ್ತಾರ. ಅಲ್ಲ, ಬೇರೆ ಕಡೆ ಮಾಡಕತ್ತಾರ ಅಂದ್ರೆ ಫಸ್ಟ್ ಇದಕ್ಕಿಂತ ಚಲೋನೇ ಐತೆ ಬಿಡು. ಅಲ್ಲಿ ಜಾಗನೂ ಹಿಂಬೈತಿ, ಮಸ್ತ್ ಮಾಡ್ಕೊಂಡಾರ. ಊರ್ ಜನನೇ ಎಲ್ಲ ಮಾತಾಡಕತ್ತಾರೆ, ಅಲ್ಲಿದ್ರೆ ಹಿಂಗೆ ಹಾಕಿದ್ದಿಲ್ ಬಿಡು, ಇಲ್ಲಿ ಕುಂದ್ರಕ್ಕೂ ಮಾಡೋಕ್ಕೂ ಮಸ್ತ್ ಐತಿ, ಒಂದು 10-15 ಜನ ಆದ್ರೂ ಕುಂದ್ರಬೋದಂತ ಅಂದು. ನೋಡು, ನೀನು ಆ ಒಂಟಿಗೆ ಕೆಟ್ಟದ್ದು ಮಾಡ್ಕೊಂತ ಹೋದಿ. ಆ ಒಂಟಿಗೆ ನೀನು ಹೇಳ್ಬೇಕಂದ್ರೆ ಚಲೋನೇ ಆಗೈತಿ. ಈಗ ನೋಡು, ಎಷ್ಟು ಜನ ಬೇಕಂದ್ರೆ ಅವಾಗಂದ್ರೆ ರಶ್ ಐತೆ ಅಂದ್ಬಿಟ್ಲೆ ಜನ ಹೋಗ್ಬಿಡೋದು, ನಿಂತ್ಕೋಬೇಕಾಕತ್ತೆ ಅಂದು. ಈಗ ಹಂಗಲ್ಲ, ಕುತ್ಕೊಂಡು ಕರ್ಸ್ಕೊಂಡು ಹೋಗ್ತಾರೆ. ನೀನು ನೋಡ್ತಿಲ್ಲಪ್ಪ. ಹಂಗೆ ಬೇರೆಯವ್ರಿಗೆ ಹೊಟ್ಟೆ ಕಿಚ್ಪಡೋದು, ಕೆಟ್ಟದ್ದು ಮಾಡೋದು ಮಾಡಬೇಡಪ್ಪ. ಈಗ ಅಲ್ಲಪ್ಪ, ನಮಗೇನು ಕಮ್ಮಿ ಆಗೈತೆ? ಹೌದು, ಏನು ನಾವು ಹೋಟ್ಲಿಂದನ ಜೀವನ ಮಾಡ್ಬೇಕಾಗಿತ್ತಾನ? ಹೋಟ್ಲಿಂದ ಎಷ್ಟಾಗತ್ತೆ ಅಷ್ಟಾಗಲಿ. ಏನೋ ಬೇರೆ ನೀವು ಏನೇನೋ ಮಾಡ್ತಿಲ್ಲ, ಅವ್ನು ಮಾಡು, ಅದರಿಂದನೂ ಬೇಕಾದಷ್ಟು ದುಡ್ಡು ಬರ್ತೈತಿ, ಆಸ್ತಿನೂ ಐತಿ. ಸುಮ್ಮನೆ ಅಷ್ಟು ಯಾಕೆ ಇದು ಮಾಡ್ತೀನಿ ನೀನು? ಓ, ನೀನು ದೊಡ್ಡ ಮನುಷ್ಯ ಆಗ್ಬಿಟ್ಟು ಬಿಡಪ್ಪ. ನನಗೆ ಬುದ್ಧಿ ಹೇಳೋ ಅಷ್ಟು ನನಗೆ ಹೊಟ್ಟೆ ಕಿಚ್ಚೈತಿ. ಇರ್ಲಿ ಗೊತ್ತಾಕತಿ, ಮುಂದೆ ನೀನು ದೊಡ್ಡನಕ್ಕಿ ಅಲ್ಲ, ಹೆಂಗೆ ಏನಂತ ಗೊತ್ತಾಕತಿ. ಅವಾಗ ಹಿಂಗೆ ಮಾತಾಡ್ತೀಯ ನಾನು ನೋಡ್ತೇನೆ. 500 ರೂಪಾಯಿ ದುಡಿಯೋ ಯೋಗ್ಯತೆ ಎಲ್ಲ, ಮನೆಗೆ ಇರ್ತೀನಿ, ನೀನ ಎಷ್ಟು ಮಾತಾಡ್ತಿ? ಏನು ನಾನು ಹೊರಗೆ ಹೋಗಿ ದುಡಿಯ, ನಾನು ಎಷ್ಟು ಮಾತಾಡಬಾರ್ದು? ಅಪ್ಪ, ನಿಂದಾಕೋ ತೀರಾ ಅತಿ ಆಯಿತು. ಯಾರ ಮೇಲಿಂದ ಸಿಟ್ಟು ತಗೊಂಡು ನನ್ನ ಮೇಲೆ ಯಾಕೆ ಆಗ್ತೀಯಪ್ಪ ನೀನು? ಹೌದು, ನೀನು ಸಿಟ್ಟೊಳಗೆ ಏನೇನು ಮಾತಾಡಕತ್ತೀಯಪ್ಪ ನೀನು? 500 ರೂಪಾಯಿ ದುಡಿ ಯೋಗ್ಯತೆ ಇಲ್ಲ ಅಂದು. ಯಾಕೆ ನಾನು ಕೆಲ್ಸಕ್ಕೆ ಹೋಗೋನಿಂದ ನೀನಲ್ಲ ಬ್ಯಾಡ ಅಂದಿದ್ದೆ. ಓದ್ಕೇಳಪ್ಪ, ಓದಿ ಹೋಟ್ಲಿಗೆ ಅದು ಏನೋ ತರದಿರ್ತೈತಿ, ಪೇಟೆಗೆ ಹೋಗಿ ಅಲ್ಲೋಗಿ ನನಗೂ ಒಂದ್ಸರಿ ಆಕತಿ ಆಗಲ್ಲ, ನೀನು ತಂದು ಕೊಡುವಂತೆ ಅಂತ ನೀನೆಲ್ಲ ಹೇಳಿದ್ದೆ. ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗೋದು ಬಿಟ್ಟು ಇಲ್ಲೇ ಓದ್ಕೊಂತ ಇರ್ತೀನಿ. ನಂದು ಗೋಲ ಬೇರೆ ಐತಪ್ಪ. ನೀನು ಬರೀ ಹೋಟ್ಲಾಗ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅನ್ಕೊಂತ ಕುಂತ್ರೆ ಆಗಂಗಿಲ್ಲ ನನಗೆ ಗೊತ್ತೈತಿ. ನೀನು ಸಮಾಧಾನ ಇದ್ದಂಗೆ ಮಾತಾಡಲ್ಲ ಅಂದು. ಈಗ ಯಾರ್ದ ಮೇಲೆ ಸಿಟ್ಟಂದು ನನ್ನ ಮೇಲೆ ಹಾಕಕತ್ತಿಲ್ಲ, ಹಾಗಾಗಿ ಬಾಯಿಗೆ ಏನೇನೋ ಬರ್ತವು. ಆದರೆ ಸ್ವಲ್ಪ ಬಾಯನ್ನ ಹಿಡಿದೊಳಗೆ ಇಟ್ಕೊಳಪ್ಪ ನೀನು. ನನ್ನ ತಪ್ಪು, ಮನೆಗೆ ಬಂದು ಓದ್ಕೊಂತ ಇಲ್ಲಿ ಬಂದು ಓದ್ಕೊಂತನಲ್ಲ, ಅದಕ್ಕೆ ಸುಮ್ಮನೆ ಅಲ್ಲೇ PG ಒಳಗೆ ಎಲ್ಲರೂ ಇದ್ದು ನಾನು ಆರಾಮ್. ಎಂಥ ಕೆಲಸ ಆಯ್ತು, ಎಂಥ ಚಂದ, ಎಷ್ಟು ಪ್ಲಾನ್ ಮಾಡಿ ದುಡ್ಡು ಕೊಟ್ಟು ಆ ಹೋಟ್ಲು ಬಿಡಿಸಿದ್ದೆ ನಾನು. ಅದು ನೋಡಿದ್ರೆ ನನಗೆ ಉಲ್ಟಾ ಆಯ್ತಲ್ಲ. ಏನು ಮಾಡೋದು? ಅಲ್ಲ, ಆಕೆ ಶಾರದಾ ಆಮೇಲೆ ಅವ್ರ ಗೆಳತಿ ಎಷ್ಟು ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೊಂಟಾರ, ನಮ್ಮ ಮನೆಗೆ ಹೊಂದಾಣಿಕೆ ಇಲ್ಲ. ನನ್ನ ಮಗ ಹೇಳಿದ್ರೆ ನನಗೆ ಇಷ್ಟು ಎದುರುವಾದ ಸೌಕನ. ಏನು ಮಾಡೋದು? ಎಲ್ಲ ನನ್ನ ಹಣೆ ಬರ. ಇಲ್ಲ, ಇವ್ರದ್ದು ಹಿಂಗೆ ಹೋಟ್ಲ್ ನಡೆಯಕತ್ತಂದ್ರೆ ಈಗ ಒಬ್ಬಕಿನ ಕೆಲ್ಸದಕ್ಕೆ ಇಟ್ಕೊಂಡಾಳ ಅವ್ರ ಗೆಳತಿನ, ಮತ್ತಿನ್ನು 4 ಜನ ಇಟ್ಕೊಳಂಗಕ್ಕಾಳ. ಇಲ್ಲ, ಹಿಂಗಾರ ಮಾಡಿ ಏನಾರ ಮಾಡಲೇಬೇಕು, ಅವಾಗ ನನಗೆ ಸಮಾಧಾನ ಆಗೋದು.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರಾ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೊಸದಾಗಿ ಯಾರು ನಮ್ಮ ಚಾನಲ್ಗೆ ವಿಡಿಯೋ ನೋಡಕ್ಕೆ ಬಂದಿದ್ರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್, 7 ದಿನದಲ್ಲಿ 500 ಸಬ್ಸ್ಕ್ರೈಬ್ ಮಾಡುವ ಚಾಲೆಂಜನ್ನು ನಾನು ಹಾಕೊಂಡಿದ್ದೀನಿ, ಅದು ನಿಮ್ಗೆ ಗೊತ್ತಿದೆ. ಪ್ಲೀಸ್ ಫ್ರೆಂಡ್ಸ್, ಪ್ಲೀಸ್ ನೀವು ಸಪೋರ್ಟ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾಳೆ ಸಿಗ್ತೀನಿ. ಬಾಯ್. ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್, ಅದನ್ನು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಓಕೆನಾ? ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.